ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಬೆಲ್ಲಂ ಕೇವ್ಸನ್ನು ನೋಡಿಕೊಂಡು ನಾವು ಹೊರಟಿದ್ದು ಮಹಾನಂದಿ ದೇವಾಲಯದ ಕಡೆಗೆ. ಬೆಲ್ಲಂ ಕೇವ್ಸಿಂದ ಮಹಾನಂದಿ 84.1 ಕಿಲೋಮೀಟರ್ ದೂರದಲ್ಲಿದೆ. ಮಹಾನಂದಿಗೆ ಡೈರೆಕ್ಟ್ ಕನೆಕ್ಟಿವಿಟಿ ಇಲ್ಲ. ದೇಶದ ಯಾವುದೇ ಮೂಲೆಯಿಂದ ಮೊದಲಿಗೆ ನಂದ್ಯಾಲವನ್ನು ತಲುಪಬೇಕು. ಬೆಂಗಳೂರಿನಿಂದ ನಂದ್ಯಾಲ 398.2 ಕಿಲೋಮೀಟರ್ ದೂರದಲ್ಲಿದೆ. ಮಹಾನಂದಿಗೆ ಹತ್ತಿರವಾದ ರೈಲ್ವೆ ಸ್ಟೇಷನ್, ಬಸ್ ಸ್ಟೇಷನ್ ಅಂದರೆ ಅದು ನಂದ್ಯಾಲ. ನಂದ್ಯಾಲದಿಂದ ಮಹಾನಂದಿಗೆ ಬೆಳಗ್ಗೆ 5 ಗಂಟೆಗೆ ಬಸ್ ಸ್ಟಾರ್ಟ್ ಆಗುತ್ತೆ. ಪ್ರತಿ 15 ನಿಮಿಷಕ್ಕೊಂದು ಬಸ್ ನಂದ್ಯಾಲದಿಂದ ಮಹಾನಂದಿಗೆ ಬರುತ್ತೆ. ಮಹಾನಂದಿ ನಂದ್ಯಾಲದಿಂದ 18 ಕಿಲೋಮೀಟರ್ ದೂರದಲ್ಲಿದೆ. ನಾವು ಬೆಲ್ಲಂ ಕೇವ್ಸ್ನಿಂದ ನಂದ್ಯಾಲವನ್ನು ತಲುಪಿ ನಂದ್ಯಾಲದಿಂದ 18 ಕಿಲೋಮೀಟರ್ ದೂರದಲ್ಲಿರುವ ಮಹಾನಂದಿಗೆ ಆಟೋದಲ್ಲಿ ಹೊರಟ್ವಿ. ಆಟೋದವರು ಮಹಾನಂದಿಯನ್ನು ತೋರಿಸಿ ಮತ್ತೆ ನಮ್ಮನ್ನು ನಂದ್ಯಾಲ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡೋದಕ್ಕೆ 400 ರೂಪೀಸ್ ತೊಗೊಂಡ್ರು. ಸಾಮಾನ್ಯವಾಗಿ ಶ್ರೀಶೈಲಕ್ಕೆ ಹೋಗುವವರೆಲ್ಲರೂ ಕೂಡ ಮಹಾನಂದಿಯನ್ನು ನೋಡಿಕೊಂಡೇ ಶ್ರೀಶೈಲಕ್ಕೆ ಹೋಗ್ತಾರೆ. ಮಹಾನಂದಿಯಿಂದ ಶ್ರೀಶೈಲ 72 ಕಿಲೋಮೀಟರ್ ದೂರದಲ್ಲಿದೆ. ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿರುವ ಮಹಾನಂದಿ ಗ್ರಾಮ ನಲ್ಲಮಲ್ಲ ಕಾಡುಗಳ ನಡುವೆ ಹರಡಿಕೊಂಡಿರುವ ಒಂದು ಪುಟ್ಟ ಊರು. ಈ ಊರಿನ ಸುಮಾರು 15 ಕಿಲೋಮೀಟರ್ಗಳ ವಿಸ್ತೀರ್ಣದಲ್ಲಿ 9 ನಂದಿ ವಿಗ್ರಹಗಳನ್ನು ನೋಡಬಹುದು. ಈ 9 ನಂದಿ ವಿಗ್ರಹಗಳಲ್ಲಿ ಮಹಾನಂದಿ ಗ್ರಾಮದ ಮಹಾನಂದೀಶ್ವರ ದೇವಾಲಯದ ಆವರಣದಲ್ಲಿರುವ ನಂದಿಯೇ ಪ್ರಮುಖವಾದುದು. ನಾವು ಮಹಾನಂದಿಯನ್ನು ತಲುಪಿದಾಗ ರಾತ್ರಿ 8 ಗಂಟೆ ಆಗಿತ್ತು. ಈ ಒಂದು ದೇವಾಲಯ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 8:30 ತೆರೆದಿರುತ್ತೆ. ಬೆಳಗ್ಗೆ 5 ಗಂಟೆಯಿಂದ 6:30 ಮತ್ತು ಸಂಜೆ 8 ಗಂಟೆಯಿಂದ 8:30 ಫ್ರೀ ದರ್ಶನ ಇರೋದಿಲ್ಲ. 50 ರೂಪಾಯಿ ಟಿಕೆಟನ್ನು ತಗೊಂಡೇ ದರ್ಶನಕ್ಕೆ ಹೋಗಬೇಕಾಗತ್ತೆ. ಬೆಳಗ್ಗೆ 5 ಗಂಟೆಯಿಂದ 6:30 ನಿಜರೂಪ ದರ್ಶನವಿರುತ್ತೆ. 100 ರೂಪೀಸ್ ಟಿಕೆಟನ್ನು ತಗೊಂಡ್ರೆ ಡೈರೆಕ್ಟ್ ಗರ್ಭಗುಡಿಗೆ ಹೋಗಿ ಶಿವಲಿಂಗವನ್ನು ಸ್ಪರ್ಶಿಸಬಹುದು. ಇಲ್ಲಿ ಶಿವನಿಗೆ ಜಲಾಭಿಷೇಕ ಮಾಡಬೇಕು ಅಂದರೆ 100 ರೂಪೀಸನ್ನು ಕೊಟ್ಟರೆ ಜಲಾಭಿಷೇಕವನ್ನು ಮಾಡಿಸ್ತಾರೆ. ಈ ದೇವಾಲಯದ ಪ್ರಮುಖ ಆಕರ್ಷಣೆ ಎಂದರೆ ದೇವಾಲಯದಲ್ಲಿರುವ 3 ಪುಷ್ಕರಣಿಗಳು. ದೇವಾಲಯದ ಪ್ರವೇಶ ದ್ವಾರದಲ್ಲಿ ಮಾನವ ನಿರ್ಮಿತ 2 ಪುಷ್ಕರಣಿಗಳಿವೆ. ದೇವಾಲಯದ ಒಳ ಆವರಣದಲ್ಲಿ ದೊಡ್ಡ ಪುಷ್ಕರಣಿ ಇದ್ದು ಇದನ್ನು ಪವಿತ್ರ ಕೊಳ ಎಂದು ಕರೆಯುತ್ತಾರೆ. ಈ ಕೊಳದಲ್ಲಿ ಭಕ್ತರು ಮಿಂದು ನಂತರ ನಂದೀಶ್ವರನ ದರ್ಶನವನ್ನು ಮಾಡ್ತಾರೆ. ನಂತರ ಹೊರಗಿನ ಪುಷ್ಕರಣಿಯಿಂದ ಈ ನೀರು ನಂದಿ ಗ್ರಾಮಕ್ಕೆ ಹರಿದು ಕೃಷಿಕರಿಗೆ ಸಹಾಯವಾಗುತ್ತಿದೆ ಎಂದು ಹೇಳಲಾಗುತ್ತೆ. ದೇವಾಲಯದ ಒಳಭಾಗದಲ್ಲಿರುವ ಪುಷ್ಕರಣಿಯ ನೀರು ಚಳಿಗಾಲದಲ್ಲಿ ಬೆಚ್ಚಗಿದ್ದು ಬೇಸಿಗೆಯಲ್ಲಿ ತಂಪಾಗಿದ್ದು ಔಷಧೀಯ ಗುಣಗಳನ್ನು ಹೊಂದಿದೆ. ಈ ಒಂದು ಪುಷ್ಕರಣಿಗೆ ನೀರು ಎಲ್ಲಿಂದ ಬರುತ್ತೆ ಎಂದು ಯಾರಿಗೂ ತಿಳಿದಿಲ್ಲ. ಶಿವಲಿಂಗದ ಕೆಳಗಿನಿಂದ ಹರಿದು ಬರುವ ನೀರು ಈ ಪುಷ್ಕರಣಿಯನ್ನು ಸೇರುತ್ತೆ. ಈ ಮೇನ್ ಪುಷ್ಕರಣಿಯಿಂದ ಮತ್ತೆ ಈ ನೀರು ಹೊರಗೆ ಇರುವ ಪುಷ್ಕರಣಿಗೆ ಹರಿಯುತ್ತದೆ. ನೋಡಿ, ಇದು ದೇವಾಲಯದ ವ್ಯೂ. ದೇವಾಲಯ ಪ್ರವೇಶಿಸುತ್ತಿದ್ದಾಗೆ 2 ಪುಷ್ಕರಣಿ ಸಿಗುತ್ತೆ. ಅದನ್ನು ದಾಟಿ ನಾವು ಮುಂದೆ ಹೋದರೆ ಮೇನ್ ಪುಷ್ಕರಣಿ ಸಿಗುತ್ತೆ. ಆ ಪುಷ್ಕರಣಿ ನೋಡಿಕೊಂಡು ಮುಂದೆ ಸಾಗಿದರೆ ಮಹಾನಂದಿ ದೇವಾಲಯವನ್ನು ಪ್ರವೇಶಿಸಬಹುದು. ದೇವಾಲಯದ ಒಳಗೆ ಹೋಗಬೇಕಾದ್ರೆ 2 ಕಡೆಯೂ ಮಂಟಪಗಳಿವೆ. ದೂರದ ಊರುಗಳಿಂದ ಬಂದವರು ಇಲ್ಲಿ ವಿಶ್ರಾಂತಿಯನ್ನು ಪಡೆಯಬಹುದು. ನಾವು ಬಂದಿರೋದು ರಾತ್ರಿ 8 ಗಂಟೆಗೆ. 8:30 ದರ್ಶನ ಕ್ಲೋಸ್ ಆಗುತ್ತೆ. ಅದಕ್ಕೆ ಬೇಗ ಹೋಗಿ ಟಿಕೆಟ್ ತೊಗೊಂಡು ನಾವು ದೇವರ ದರ್ಶನಕ್ಕೆ ಹೋದ್ವಿ. ನಾವು ಹೋದಾಗ ಯಾರೂ ಇರಲಿಲ್ಲ, ಒಂದು 4-5 ಜನ ಇದ್ದರು. 10 ನಿಮಿಷದಲ್ಲಿ ದರ್ಶನ ಆಯಿತು. ಇಲ್ಲಿವರೆಗೂ ಅಷ್ಟೇ ನಾವು ವಿಡಿಯೋ ಮಾಡಿದ್ವಿ. ಆನಂತರ ವಿಡಿಯೋವನ್ನು ಮಾಡಲಿಲ್ಲ, ಯಾಕಂದರೆ ಟೈಮ್ ಆಗಿತ್ತು ಮತ್ತು ಕತ್ಲಲ್ಲಿ ವಿಡಿಯೋ ಮಾಡೋದಕ್ಕೂ ಆಗ್ತಿರಲಿಲ್ಲ. ಮೊಬೈಲನ್ನು ಅಲ್ಲೇ ಡೆಪಾಸಿಟ್ ಮಾಡಿ ನಾವು ದೇವಾಲಯದ ಒಳಗೆ ಹೋದ್ವಿ.
ಶಿವಲಿಂಗದ ಮೇಲೆ 2 ರಂಧ್ರಗಳಿದ್ದು ಇದು ಹಸುವಿನ ಪಾದದ ಗುರುತು ಎಂದು ಹೇಳಲಾಗತ್ತೆ. ಶಿವಲಿಂಗದ ಮೇಲೆ ಹಸುವಿನ ಪಾದದ ಗುರುತು ಹೇಗೆ ಬಂತು ಅನ್ನೋದಾದರೆ, ಈ ಪ್ರದೇಶವನ್ನು ಆಳುತ್ತಿದ್ದ ನಂದ ಎಂಬ ರಾಜ ತಾನು ಪೂಜಿಸುತ್ತಿದ್ದ ಶಿವಲಿಂಗದ ಅಭಿಷೇಕಕ್ಕಾಗಿಯೇ ಪಕ್ಕದ ಹಳ್ಳಿಯ ಗೋಶಾಲೆಯಿಂದ ಹಾಲನ್ನು ತರಿಸಿಕೊಳ್ಳುತ್ತಿದ್ದನಂತೆ. ಆ ಗೋಶಾಲೆಯ ಹಸು ಪ್ರತಿದಿನ ಹುತ್ತಹೊಂದರ ಬಳಿ ತೆರಳಿ ಹಾಲು ಕರೆಯುತ್ತಿತ್ತಂತೆ. ಇದನ್ನು ಕಂಡಂತಹ ಗೋಪಾಲಕರು ವಿಷಯವನ್ನು ರಾಜನಿಗೆ ತಿಳಿಸುತ್ತಾರೆ. ವಿಷಯವನ್ನು ತಿಳಿದ ರಾಜ ಈ ಅಚ್ಚರಿಯನ್ನು ತಾನು ಕಣ್ಣಾರೆ ನೋಡಬೇಕೆಂದು ಮಾರನೆಯ ದಿನ ಹಸುವನ್ನು ಹಿಂಬಾಲಿಸಿಕೊಂಡು ಹೋಗಿ ಹಸು ಹುತ್ತಕ್ಕೆ ಹಾಲೆರೆಯುವುದನ್ನು, ಹುತ್ತದಲ್ಲಿರುವ ಸಣ್ಣ ಬಾಲಕ ಹಾಲನ್ನು ಕುಡಿಯುವುದನ್ನು ನೋಡಿ ಹರ್ಷೋದ್ಗಾರ ಪಡಲು ರಾಜನನ್ನು ಕಂಡಂತಹ ಹಸು ಗಾಬರಿಯಿಂದ ಹುತ್ತದ ಮೇಲೆ ತನ್ನ 2 ಕಾಲುಗಳನ್ನು ಇಡುತ್ತದಂತೆ. ನಂತರದಲ್ಲಿ ರಾಜನ ಕನಸಿನಲ್ಲಿ ಕಾಣಿಸಿಕೊಂಡ ಶಿವನು, ಹುತ್ತದಲ್ಲಿ ತನ್ನ ಲಿಂಗವಿದೆ, ಅದಕ್ಕೆ ನೀನು ದೇವಾಲಯವನ್ನು ಕಟ್ಟಿಸು ಎಂದು ಹೇಳಲು ಅದರ ಪ್ರಕಾರ ರಾಜನು ದೇವಾಲಯವನ್ನು ಕಟ್ಟಿಸುತ್ತಾನೆ. ಮಹಾನಂದೀಶ್ವರನ ಶಿವಲಿಂಗದ ಮೇಲೆ ಇರುವ 2 ರಂಧ್ರಗಳು ಹಸುವಿನ ಹೆಜ್ಜೆಯ ಗುರುತು ಎಂದು ಹೇಳಲಾಗುತ್ತೆ. ಭಕ್ತಾದಿಗಳು ಈ 2 ರಂಧ್ರದ ಗುರುತುಗಳನ್ನು ಮುಟ್ಟಿ ಮಹಾನಂದೀಶ್ವರನನ್ನು ಪೂಜಿಸುತ್ತಾರೆ. ದೇವಾಲಯದ ಎದುರುಗಡೆ ಒಂದು ಪಾರ್ಕ್ ಇದೆ. ಆ ಪಾರ್ಕಲ್ಲಿ ದೊಡ್ಡ ನಂದಿಯ ವಿಗ್ರಹವನ್ನು ನೋಡಬಹುದು. ನಾವು ರಾತ್ರಿ ಹೋಗಿದ್ದರಿಂದ ಆ ಪಾರ್ಕ್ಗೆ ಭೇಟಿ ನೀಡೋದಕ್ಕೆ ಆಗಲಿಲ್ಲ. ಮಹಾನಂದಿಯ ದರ್ಶನವನ್ನು ಪಡೆದು 3 ದಿನಗಳ ಪ್ರವಾಸ ಮುಗಿಸಿ ನಾವು ಹೊರಟೆವು ನಮ್ಮ ಊರಿನ ಕಡೆಗೆ.